ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮಧು ಕಿಚನ್. ಇವತ್ತು ನಾನು ಮೊಸರನ್ನ ಮಾಡೋದು ತೋರಿಸ್ತಾ ಇದ್ದೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಓಕೆ, ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಕರಿಬೇವು ಮತ್ತು 2 ಚಿಕ್ಕದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಪೋಮೊಗ್ರಾನೇಟ್. ಈಗ ಕಾದಿರೋ ಎಣ್ಣೆಗೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೋತಾ ಇದ್ದೀನಿ. 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಿದ್ದೀನಿ. ಕಡಲೆಬೇಳೆ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಹೆಚ್ಕೊಂಡಿರೋ ತರಕಾರಿಗಳನ್ನ ಹಾಕ್ಕೋಬೇಕು. ಆನಿಯನ್ನ ಜಾಸ್ತಿ ಫ್ರೈ ಮಾಡೋದೇನು ಬೇಕಾಗಿಲ್ಲ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಾಡಿಸ್ಕೊಂಡ್ರೆ ಸಾಕು. ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ ಮೊಸರನ್ನಕ್ಕೆ. ನೋಡಿ, ಈಗ ನಾನು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇಷ್ಟು ಬೆಂದರೆ ಸಾಕು. ಈಗ ಆಫ್ ಮಾಡ್ತಾ ಇದ್ದೀನಿ. ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ನೋಡಿ, ಈಗ ಇದು ತಣ್ಣಗಾಗಿದೆ. ನಾನೀಗ ಇದಕ್ಕೆ ಅನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅನ್ನನ ನೀವು ಮೆತ್ತಗೆ ಮಾಡ್ಕೊಳ್ಳಿ. ಸ್ವಲ್ಪ ಉದುರಾಗಿ ಮಾಡಿಕೊಂಡ್ರೆ ಮೊಸರನ್ನಕ್ಕೆ ಚೆನ್ನಾಗಾಗಲ್ಲ. ಅನ್ನ ಸ್ವಲ್ಪ ಮೆತ್ತಗಿದ್ರೇ ಚೆನ್ನಾಗಾಗತ್ತೆ. ನೋಡಿ, ಈಗ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಅರ್ಧ ಕಪ್ನಷ್ಟು ಹಾಲು ಹಾಕ್ತಾಯಿದ್ದೀನಿ. ಹಾಗೆಯೇ 1 ಬಟ್ಲಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ನೋಡಿ, ಈಗ ಹಾಲು ಹಾಕ್ತಾಯಿದ್ದೀನಿ, ಮೊಸರು ಹಾಕ್ತಾಯಿದ್ದೀನಿ. ಮೊಸರನ್ನ ನೋಡಿ ಹಾಕ್ಕೊಳ್ಳಿ, ಹುಳಿ ಜಾಸ್ತಿ ಆಗಿಬಿಡತ್ತೆ. ಮಿಕ್ಸ್ ಮಾಡ್ತಾ ನೀವು ರುಚಿ ನೋಡಿಕೊಂಡು ಮೊಸರು ಹಾಕ್ಕೊಳ್ಳಿ. ಈಗ ಕೊತ್ತಂಬರಿ ಮತ್ತು ದಾಳಿಂಬೆ ಹಣ್ಣಿನ ಬೀಜಗಳನ್ನ ಆ್ಯಡ್ ಮಾಡಿದೆ. ದಾಳಿಂಬೆ ಹಣ್ಣಿನ ಬೀಜ ಆಪ್ಷನಲ್, ಅದು ಇದ್ದರೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ತುಂಬ ಸಿಂಪಲ್ಲು, ಬೇಗನೆ ರೆಡಿ ಆಗುತ್ತೆ. ನೋಡಿ, ಉಪ್ಪು ಹಾಕ್ಕೊಂಡು ರುಚಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಒಂದು ಮಿಕ್ಸ್ ಕೊಟ್ಟು ಸರ್ವ್ ಮಾಡ್ಕೊಂಡ್ರೆ ಮೊಸರನ್ನ ರೆಡಿ ಆಗುತ್ತೆ. ನೋಡಿ, ಈಗ ಮೊಸರನ್ನ ರೆಡಿ ಆಯಿತು. ನೀವು ಮಾಡ್ಕೊಳ್ಳಿ, ಮನೇಲಿ ಟ್ರೈ ಮಾಡಿ, ಕಮೆಂಟ್ಸ್ ಹಾಕಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು.